ಆಮೇಲೆ ಈಗ ಏನು ಈಗ ಚಿನ್ನಯ್ಯ ಅಂತ ಬಂದಿದ್ದಾನೆ, ಬುರುಡೆ ಎಲ್ಲ ತೋರಿಸ್ತಾನೆ, ಅವನ ವಿಚಾರವಾಗಿ ಏನಾದರೂ ಈ ಸಂಬಂಧಪಟ್ಟಂಗೆ ಏನಾದರೂ ಕೇಳಿದ್ರಾ? ಇಲ್ಲ ನನಗೆ ಅದರ ಬಗ್ಗೆ ಏನು ಕೇಳಲಿಲ್ಲ. ಮತ್ತು ಲಾಸ್ಟಿಗೆ ನೀವು ಅಲ್ಲಿ ಆಟದಲ್ಲಿ ಬಾಡಿಗೆ ಮಾಡುವಾಗ ಹೀಗೀಗೆ ಎಲ್ಲಿಯಾದರೂ ಒಂದು ಸತ್ತ ಹೆಣಗಳು ಏನಾದರೂ ಬಗ್ಗೆ ನಿಮಗೆ ಮಾಹಿತಿ ಉಂಟಾ ಅದೆಲ್ಲ ಕೇಳಿದರು. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೇನೆ. ಅಂದರೆ ನೀವು ಆಟೋ ಎಲ್ಲ ಓಡಿಸಾಡುವಾಗ ಈ ಥರದ್ದು ಹೆಣ ಊತ ಹಾಕಿದ್ದೇನಾದರೂ ನೀವು ನೋಡಿದ್ರಾ? ಈ ಥರದ್ದು ಏನಾದ್ರು ಕೇಳಿದ್ರಾ? ನೀವೇನಿದ್ರಿ? ನಾನು ಹೇಳಿದೆ ಅದಕ್ಕೆ ನನಗೆ ಗೊತ್ತಿಲ್ಲ, ನಾನು ಅದನ್ನೆಲ್ಲ ನೋಡಲಿಲ್ಲ ಹೇಳಿದ್ದೇನೆ. ಮತ್ತು ನನ್ನ ಪರ್ಸನಲ್ ಕೇಳಿದರು, ನಿಮಗೆ ಬೇರೆ ಯಾವ ಥರ ಸಾಮಾಜಿಕ ಇದರಲ್ಲಿ ಯಾವುದೆಲ್ಲ ಉಂಟು ಕೇಳಿದರು. ಅದಕ್ಕೆ ನಾನು ಹೇಳಿದೆ, ನಾನು ಇಲ್ಲಿ ಏನಾದರೂ ಈಗ ಯಾರಾದರೂ ನನಗೆ ಇಲ್ಲಿ ಕೇಳಿದರೆ, ಈಗ ಅವರಿಗೆ ಮದ್ದಿಗೆಲ್ಲ ಹೋಗಬೇಕಾದ್ರೆ ಆಸ್ಪತ್ರೆಗೆ, ಬೆಳ್ತಂಗಡಿಗೆ, ವೆಲ್ನಾಕಿಗೆ, ಅಂದರೆ ಆ ಥರ ನನಗೆ ಅಲ್ಲಿ ಸ್ವಲ್ಪ ನನಗೆ ಅದರಲ್ಲಿ ಸ್ವಲ್ಪ ಹೆಚ್ಚಿಗೆ ಇದುಂಟು. ಹಾಗೆ ಅದೆಲ್ಲ ಹೇಳಿದ್ದೇನೆ. ಈಗ ಯಾರಿಗಾದರೂ ಆರೋಗ್ಯ ಪ್ರಯುಕ್ತ ಏನಾದರೂ ಬೇಕಿದ್ದರೆ ನಾನು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡ್ತಿದ್ದೇನೆ ಅಂತ ಹೇಳಿದ್ದೇನೆ. ಅಂದರೆ ಚಿನ್ನಯ್ಯ ಏನಾದರೂ ನಿಮಗೆ ಪರಿಚಯ ಇದ್ದ ಅಂತ ಏನಾದ್ರು ಕೇಳಿದ್ನಾ? ಅಂದರೆ ನೀವು ಚಿನ್ನಯ್ಯನ ನೋಡಿದ್ರಾ? ಈ ಥರದ್ದು ಏನಾದ್ರು ಕೇಳಿದ್ರಾ? ಇಲ್ಲ ಅದನ್ನು ಕೇಳಿಲ್ಲ. ಅಂದರೆ ನಿಮಗೆ ಅದು SIT ಕೇಳಿದ್ಬಿಟ್ರೆ ಈಗ ನಾವು ಕೇಳ್ತಾ ಇರೋದು ಚಿನ್ನಯ್ಯನ ಏನಾದ್ರು ಪರಿಚಯ ಇತ್ತ ನಿಮಗೆ? ಚಿನ್ನಯ್ಯನ ಪರಿಚಯ ಅಂದರೆ ನಾವಲ್ಲಿ ಆಟದಲ್ಲಿ ಬಾಡಿಗೆ ಮಾಡುವಾಗ ನೋಡಿದೆ ಅಷ್ಟೇ. ಮತ್ತು ಅವನಷ್ಟು ನಮಗೆ ಕಾಂಟ್ಯಾಕ್ಟ್ ಅದೇನು ಅಷ್ಟೇನಿಲ್ಲ. ಅಂದರೆ ನಮ್ಮದು ಆಟೋ ಬಾಡಿಗೆ ಮಾಡೋದು ಅಷ್ಟೇ. ಎಷ್ಟೊತ್ತು ನಿಮ್ಮನ್ನು ಎನ್ಕ್ವೈರಿ ಮಾಡಿದ್ರು ಅಲ್ಲಿ? ಎಂಕ್ವೈರಿ ಅಂದರೆ ಅಲ್ಲಿ ಇದ್ದರು, ಬೇರೆ ಜನ ಇದ್ದರು. ನಾವು ಅಂದರೆ ಬೆಳಿಗ್ಗೆ ಹೋದಾಗ 5 ಗಂಟೆವರೆಗೆ ನಾನು ಅಲ್ಲಿದ್ದೆ. ಅಲ್ಲಿ ಮಧ್ಯಾಹ್ನ ಊಟ ಎಲ್ಲ ಕೊಟ್ಟಿದ್ದೆ, ಊಟ ಮಾಡಿಕೊಂಡು ಅಲ್ಲೇ ಇದ್ದೆ. ಮತ್ತೆ ಬಂದದ್ದು ಸಾಯಂಕಾಲ 5 ಗಂಟೆಗೆ. ನೀವು ಹೇಳ್ತಾರ ಅಂಥದ್ದು ವಿಚಾರಣೆಯಲ್ಲಿ ಸೌಜನ್ಯನ ವಿಚಾರವಾಗಿ ಯಾವುದೂ ವಿಚಾರಣೆ ಮಾಡಲಿಲ್ಲ, ಬುರುಡೆ ವಿಚಾರವಾಗಿ ಯಾವುದೂ ಮಾಡಲಿಲ್ಲ. ನನ್ನ ಪ್ರಾಥಮಿಕ ಮಾಹಿತಿಗಳು ಮತ್ತು ಜೀವನದ ಮಾಹಿತಿಗಳನ್ನು ಮಾತ್ರ ಕೇಳಿ ಕಳಿಸಿದ್ದಾರೆ, ನನ್ನ ಫ್ಯಾಮಿಲಿ ಬಗ್ಗೆ. ಮತ್ತು ಲಾಸ್ಟಿಗೆ ಕೊನೆಗೆ ಇದೊಂದು ಪ್ರಶ್ನೆ ಬಂತು, ಅಂದರೆ ನೀವು ಇಲ್ಲಿ ಇರುವಾಗ ಎಲ್ಲಿಯಾದರೂ ಈಗ ಸತ್ತ ಹೆಣಗಳು ಆದರೆ ಆ ಥರ ಏನಾದರೂ ನಿಮಗೆ ನೀವು ನೋಡಿದ್ದೀರಾ? ಅದೆಲ್ಲ ಬಂತು. ಅದಕ್ಕೆ ನಾನು ನೋಡಲಿಲ್ಲ, ಅಂದರೆ ನನಗೆ ಅದು ಹೋಗಿಲ್ಲ. ನಾನು ಕಮ್ಮಿ ಬಾಡಿಗೆ ಮಾಡೋದು, ನಾನು ಹಾಗೆ ಹೆಚ್ಚು ಹೊತ್ತು ಬಾಡಿಗೆ ಮಾಡೋದಿಲ್ಲ. ನಾನೆಲ್ಲ ಕ್ಯೂವಲ್ಲೆಲ್ಲ ಹೋಗೋದು ಕಡಿಮೆ. ನನಗೆ ಸ್ವಲ್ಪ ಅಂದರೆ ಬೆಳಿಗ್ಗೆ ಬೇಗ ಬರ್ತೇನೆ 5 ಗಂಟೆ. ಮತ್ತು ನಾನು ಬಾಡಿಗೆ ಇದ್ದರೆ ಹೆಚ್ಚಾಗಿ ನಾನು ಹೊರಗಡೆ ಹೋಗೋದು, ಕಮ್ಮಿ ಬಾಡಿಗೆ ಆ ಥರ ನಾನು ಹೇಳಿದ್ದೇನೆ ಅವರಿಗೆ. ನೀವು ಆಟೋ ಓಡಿಸೋದ್ರಿಂದ ನಿಮ್ಮ ಹತ್ರ ಏನಾದ್ರು ಮಾಹಿತಿ ಸಿಗುತ್ತೆ ಅಂತ ಕೇಳಿದ್ದಾರೆ? ಹೌದೌದು, ಹಾಗೆ ಸಿಗ್ತಾ ಕೇಳಿದ್ದಾರೆ. ಮತ್ತು ನಾನು ಇಲ್ಲಿ ಹುಟ್ಟಿದ್ದು, ನಾನು ಇಲ್ಲಿ ಸಹ ಹುಟ್ಟಿದ್ದಲ್ಲ. ನನ್ನ ಸ್ವಂತ ಊರು, ನನ್ನ ತಂದೆ ತಾಯಿ ಇರೋದು ಸ್ವಂತ ಊರು ಅಲ್ಲಿ ಮೂಡುಬಿದಿರೆ. ಹಾಗೆ. ಸೊ ಇದಿಷ್ಟು ಉದಯ್ ಕುಮಾರ್ ಜೈನ್ ಅವರು ಹೇಳ್ತಾ ಇರುವಂಥದ್ದು. ನಿನ್ನೆ ವಿಚಾರಣೆಯನ್ನು ಮಾಡಿದರು, ಅದರಲ್ಲಿ ಸೌಜನ್ಯ ವಿಚಾರವಾಗಿ ಯಾವುದೇ ರೀತಿ ವಿಚಾರಣೆ ಮಾಡಿಲ್ಲ. ಈ ತಲೆಬುರುಡೆ ಚಿನ್ನಯ್ಯನ ವಿಚಾರವಾಗೂ ಏನು ಕೇಳಲಿಲ್ಲ. ಅವರು ಕೇಳಿದ್ದು ಒಂದೇ ಪ್ರಶ್ನೆ, ಏನು ಪರ್ಟಿಕ್ಯುಲರ್ ಈ ವಿಚಾರಕ್ಕೆ ಅಂತ ಹೇಳಿದರೆ, ಎಲ್ಲಾದರೂ ಶವಗಳು ಈ ಥರದ್ದು ಏನಾದ್ರು ನೋಡಿದ್ಯಾ ಅಂತ ಕೇಳಿದ್ರು. ನಾನು ನೋಡಿಲ್ಲ ಅಂತ ಹೇಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಪರ್ಸ್ನಲ್ ಡೀಟೇಲ್ ಅಂದರೆ ಆರಂಭಿಕ ಹಂತದಿಂದ ಅವರ ಫ್ಯಾಮಿಲಿ, ಅವರ ಎಜುಕೇಷನ್, ಅವರ ಪ್ರೊಫೆಷನ್, ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದ್ರು ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಬೆಳ್ತಂಗಡಿ.